ತಲೆ ಇಲ್ಲ ಬುಡ ಇಲ್ಲ ಏನನ್ನ ಮಾತಾಡ್ತಾನೆ ಅವನು ಆರ್ ಅಶೋಕು. ಸಿ ಟಿ ರವಿ ಅವನೊಬ್ಬ ಲೂಸ್ ನನ್ನ ಮಗ, ಅವನಿಗೆ ಇಂಗ್ಲೀಷು ಬರೋಲ್ಲ. ಅವಳು ಶೋಭಾ ಕರಂದ್ಲಾಜೆಗೆ ಐ ಸಿ ವಾಟ್ ಪೀಪಲ್ ವಾಟ್ ಏನನ್ನ ಇಂಗ್ಲೀಷ್ ಬರ್ದೇ ಇರೋರಲ್ಲ MP ಇವರು. BJP ಅಂತ ಅಷ್ಟವರು ಕರ್ನಾಟಕ ಗೌರ್ಮೆಂಟಲ್ಲಿ ಬೇರೆ ಯಾರೂ ಇಲ್ಲ. ಅಲ್ಲ, ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಸರ್ಕಾರ ಕೂಲಂಕುಷವಾಗಿ ವಿಚಾರಿಸಿ ಆಟೋದವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ತೀರ್ಪು ಕೊಡಬೇಕಾಯ್ತು. ಈಗ ನಾವೆಲ್ಲ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ, FC ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇವರು ವೈಟ್ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವ ಸೇಫ್ಟಿ, ಏನು ಸೇಫ್ಟಿ ಐತೆ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಹೋಯ್ತಾ ಕಾಲು ಕೈ ಮುರಿದೋಯ್ತಪ್ಪ, ಆಕ್ಸಿಡೆಂಟ್ ಆಗೋಯ್ತು, ಕೊಟ್ಬಿಡ್ತಾರೆ ಇವರು. ಹಂಗಿದೆ. ನಮಗೂ ವೈಟ್ ಬೋರ್ಡ್ ಮಾಡಬೇಕಲ್ಲ, ಆಟೋದವ್ರಿಗೆಲ್ಲ ವೈಟ್ ಬೋರ್ಡ್ ಮಾಡಿ. ನಮ್ಗೆ ಯಾಕೆ ಎಲ್ಲೋ ಬೋರ್ಡ್ ಮಾಡಿದ್ದಾರೆ? ಎಲ್ಲೋ ಬೋರ್ಡ್ ಮಾಡಿರಿ, ಅವ್ರಿಗೂ ಒಂದು ಡ್ರೆಸ್ ಕೊಡ್ರಿ, ರ್ಯಾಪಿಡೋ ಅಂತ ಡ್ರೆಸ್ ಕೊಡಿ, ಒಂದು ಇದು ಅಂತ ಕೊಡಿ ಅವ್ರಿಗೂ. ಇಲ್ಲಾಂದರೆ ಮೀಟ್ರ್ ಫಿಕ್ಸ್ ಮಾಡಿ. ನಾವೇನು ಹೊಡಿಬೇಡ ಅಂತ ನಾವು ಹೇಳಿಲ್ಲ. ಯಾರು ದುಡಿಬೇಕಾದ್ರೆ ಅವ್ರವ್ರು ಕಷ್ಟಪಟ್ಟಿರ್ತಾರೆ, ದುಡಿತಾರೆ. ನಾವೇನು ದುಡಿಬೇಡ ಅಂತ ಹೇಳಿಲ್ಲ. ನಮ್ಗೆ ಹೆಂಗೆ ನೀವು ಮಾಡ್ತಿದ್ದೀರ ಹಂಗೆ ಅವ್ರಿಗೂ ಮಾಡಿ. ಈಗ ಒಬ್ಬ ಸಾಫ್ಟ್ವೇರ್ ಕೆಲ್ಸಕ್ಕೆ ಹೋಯ್ತಾನೆ, ಮನೆಯಿಂದ ಅವನು ಆನ್ ಮಾಡ್ಕೊಂಡು ಹೋಯ್ತಾನೆ, ಅವನು ಸಂಬಳ ಆ ಕಡೆ ಅವನಲ್ಲಿ ₹1000 ಲಕ್ಷಾಂತರ ರೂಪಾಯಿ ಸಂಬಳ ತೊಗೋತಾನೆ, ತಿರ್ಗಿ ಇದರಲ್ಲೂ ಸಂಪಾದನೆ ಮಾಡ್ತಾನೆ. ನಮಗೆ ಸಿಗೋ ಬಾಡಿಗೆ ಎಲ್ಲ ಅವ್ನು ನೋಡ್ಕೊಂಡ್ರೆ ನಾವೇನು ಮಾಡೋಣ? ನಮಗೇನು ಹೆಂಡತಿ ಮಕ್ಕಳಿಲ್ವ? ನಾವೇನು ಓದಿಸ್ಬಾರ್ದ? ಮಕ್ಕಳನ್ನ ಮರಿನ ಮನೆ ಸಾಕ್ಬಾರ್ದ? ಎಲ್ಲ ಮಾಡಬಾರ್ದಾ? ಹಂಗಾರೆ ನಮಗೂ ಒಂದು ವೈಟ್ ಬೋರ್ಡ್ ಮಾಡಿಬಿಡಿ. ನಮ್ಮ ಗಾಡಿನೆಲ್ಲ ಯಾಕೆ ಎಲ್ಲೋ ಬೋರ್ಡ್ ಮಾಡ್ತೀರಾ? ಇದೆಲ್ಲ ಭಾಳ ತಪ್ಪು ರೀ. ಯಾರು ನ್ಯಾಯ ಕೇಳೋರು? ಯಾವ ಸಂಘದವ್ರೆ? ಸಂಘ ಸಂಸ್ಥೆಗಳಂತೂ ಏನು ಕೇಳಲ್ಲ. ಸಂಘ ಸಂಸ್ಥೆಗಳವರು ನ್ಯಾಯವಾಗಿ ಬರೀ ಒಂದು ಕಂಪ್ಯೂಟ್ರು ಫೈನ್ನ ಕ್ಲಿಯರ್ ಮಾಡೋಕ್ಕೆ ಅವ್ರ ಕೈಲಿ ಯೋಗ್ಯತೆ ಇಲ್ಲ. ಸುಮ್ಮನೆ ಡ್ರೈವರ್ಗಳು ನಿಕ್ಕಂತಾರೆ, ಡ್ರೈವರ್ನ ಮುಂದೆ ಇಟ್ಕೊಂಡು ಅವ್ರ ಬೆಳೆ ಏನು ಬೇಕೋ ಅವ್ರು ಬೇಯಿಸ್ಕೊಂತಾರೆ ಸಂಘದವರು. ಅಷ್ಟೇ ಹೊರತು ಸಂಘದವ್ರು ರೀ ಸಂಘ ಸಂಸ್ಥೆಗಳು ಡ್ರೈವರ್ಗಳಿಗೆ ಮಾಡಬೇಕಂಗಿದ್ರೆ 30 ವರ್ಷದ ಹಿಂದೆನೇ ಮಾಡಬೇಕಾಯ್ತು. ಒಂದು ಬ್ಯಾಂಕಲ್ಲಿ ಒಂದು ಬ್ಯಾಂಕ್ ಆಗಲಿ, ಆಟೋದವ್ರಿಗೆ ಒಂದು ಬ್ಯಾಂಕ್ ಅಂತ, ಒಂದು ESI ಏನು ಮಾಡಿರ್ರಿ? ಯಾರು ಒಂದು ವಿಮೆ ಮಾಡ್ತೀನಿ ಅಂತಾರೆ. ಆ ವಿಮೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರೆ ರೀ ಯಾವ ವಿಮೆ, ಯಾವ ಹಾಸ್ಪಿಟ್ಲ್ ಇದಿಲ್ಲ, ಏನು ಯಾವುದು ಕ್ಲೈಮ್ ಆಗಲ್ಲ, ಏನಿಲ್ಲ. ಅಟಲ್ PR ವಾಜಪೇಯಿ ಕಾರ್ಡ್ನೇ ಎತ್ಕೊಂಡು ರಾಮೇ ಹಾಸ್ಪಿಟ್ಲ್ ಕೇಳಿದ್ದಕ್ಕೆ ಇವೆಲ್ಲ ಪೊಲಿಟಿಕಲ್ ಅವರು ಸುಮ್ಮನೆ ಕಣ್ಣೋರ್ಸಕ್ಕೆ ನಿಮ್ಗೆ ಕೊಡೋದು ವಿಮೆ ಅಂತ. ರೀ ಯಾವ ದುಡ್ಡು ನಮ್ಮ ಫಂಡ್ ಬಂದ್ರೆ ನಿಮ್ಗೆ ನಾವು ಚಿಕಿತ್ಸೆ ಕೊಡೋಕ್ಕೆ ಅಂತಾರೆ. ಇವರೆಲ್ಲ ಪೊಲಿಟಿಕಲ್ ಅವರು, ಇವರೆಲ್ಲ ಸುಮ್ಮನೆ ಕಣ್ಣೋರ್ಸೋಕ್ಕೆ ನಿಮ್ಗೆ ಆಟೋ ಡ್ರೈವರ್ ವಿಮೆ ಮಾಡಿದ್ದೀವಿ 2 ಲಕ್ಷಕ್ಕೆ 3 ಲಕ್ಷಕ್ಕೆ ಅಂತಾರೆ. ಅಲ್ಲೋಗಿ ಕೇಳ್ರೆ ಯಾರು ನಮ್ಮನ್ನ ಕ್ಯಾರೆ ಅನ್ನೋದಿಲ್ಲ ಹಾಸ್ಪಿಟ್ಲ್ಗಳಲ್ಲಿ. ಈ ಥರ ಎಲ್ಲ ನಡೀತದೆ. ರ್ಯಾಪಿಡ್ ಅಂತೂ ತುಂಬ ಮೋಸ. 30 ವರ್ಷದಿಂದನೂ ರ್ಯಾಪಿಡಲ್ಲಿ ಜನನೂ ಹತ್ತುತ್ತಾ ಇದ್ರ, ಜನಗಳು ಅದೇ ಥರ ಇದ್ದಾರೆ. ಆಟೋ ಡ್ರೈವರ್ ₹10 ₹20 ಕೇಳ್ರೆ ಕೊಡಲ್ಲ ರೀ. ಫೋನಲ್ಲಿ 700 ತೋರಿಸ್ಲಿ 800 ತೋರಿಸ್ಲಿ ಕೊಟ್ಬಿಟ್ಟು ಹೋಯ್ತಾ ಇರ್ತಾರೆ. ಅದೇ ನಾವು ಒಂದು ₹10 ₹20 ಕೇಳಿ ಮನೆ ಬಾಗ್ಲಿಗೆ ಬಿಡ್ತೀನಿ ಅಂದರೆ ಕೊಡಲ್ಲ. ಯಾಕಂದರೆ ₹20 ಕೊಡ್ಬೇಕಂತ ಹೊಟ್ಟೆ ಉರಿತದೆ ಅವ್ರಿಗೆ. ಅದೇ ಆನ್ಲೈನಲ್ಲಿ 700 ತೋರಿಸಿದ್ರು ಕೊಡ್ತಾರೆ, 800 ತೋರಿಸಿದ್ರು ಕೊಡ್ತಾರೆ. ನೋಡಿ, ನಾವು ಸ್ಟ್ರೈಕ್ ಮಾಡ್ಬೋದು, ಏನು ಪ್ರಯೋಜನ ಇಲ್ಲ. ಸರ್ಕಾರವೂ ಸರಿ ಇಲ್ಲ. ಸಾರಿಗೆ ಮಂತ್ರಿ ಅಂತೂ ಏನು ಕೇಳಲೇಬೇಡಿ. ಯಾಕಂದರೆ ಅವರೇ ತಂದಿದ್ದು ರ್ಯಾಪಿಡ್. ಸಾರಿಗೆ ಸಚಿವನೇ ತಂದಿದ್ದಿದ್ದಲ್ಲ ರ್ಯಾಪಿಡ್, ಓಲೋ ಒಬ್ಬರನ್ನ. ಅವರು ದೊಡ್ಡವರು ಸೂಟ್ ಕೇಸ್ಗಳು ಹೋಯ್ತದೆ, ಓಪನ್ ಪರ್ಮಿಷನ್ ಕೊಡ್ತಾರೆ. ನಿಲ್ಲಿಸ್ಬಿಡಿ ನೋಡೋಣ. ಈಗ ಮೊನ್ನೆ ತಾನೇ ಬೆಂಗಳೂರಲ್ಲಿ ಬೆಂಗಳೂರು ಪಾಪ್ಯುಲೇಷನ್ ದಟ್ಟಣೆ ಸೆಕೆಂಡ್ ಅಂತ ಬಂದೈತೆ. ಬೇಡ, ಅವನೊಂದು ಗೌರ್ಮೆಂಟ್ ಬಂದಾಗ 5 ವರ್ಷ ಗಾಡಿನೇ ಸ್ಟಾಪ್ ಮಾಡಿಬಿಡ್ಲಿ. ಇವ್ರು ಹೇಗೆ 15 ವರ್ಷದ ಗಾಡಿನೇ ತೆಗಿಯಕ್ಕೆ ಇವ್ರಿಗೆ ಹೇಗ್ತಾ ಇಲ್ಲ. ಇವ್ರಿಗೆ 5 ವರ್ಷ 15 ವರ್ಷದ ಗಾಡಿ ತೆಗಿಲಿರಿ, ಇನ್ನೊಂದು 5 ವರ್ಷ ಗಾಡಿನೇ ಬಿಡಬಾರ್ದು ಇವರು. ಅವಾಗ ಎಷ್ಟು ಗಾಡಿ ಕಮ್ಮಿ ಆಗುತ್ತೆ, ಟ್ರಾಫಿಕ್ ಎಷ್ಟು ಕಂಟ್ರೋಲ್ ಆಗುತ್ತೆ. ಯಾರ ಕಂಪ್ನಿಯವರು ಅವನು ಪ್ರೊಡ್ಯೂಸ್ ಮಾಡಿ ಗೋಡಲ್ಲಿ ತುಂಬಿರ್ತಾನೆ ಗಾಡಿಗಳನ್ನ, ಅವನಿಗೇನು ಮೂವ್ ಆಗಬೇಕು. ಸಾರಿಗೆ ಸಚಿವನ ಕರೀತಾರೆ, ಮೀಟಿಂಗ್ ಮಡಗ್ತಾರೆ, ತಾಳ್ತಾರೆ, 2 ಸೂಟ್ ಕೇಸ್ ಪರ್ಮಿಷನ್ ಕೊಡ್ತಾರೆ. ಅವ್ನು ಗೋಡನ್ನಲ್ಲಿರೋ ರೀ ಒಂದು ಆಟೋನ 2.25 ಲಕ್ಷ ಇಲ್ಲದೆ ಶೋರೂಮಿಂದ ಈಚೆ ತರೋಕ್ಕಾಗಲ್ಲ. ಅದೇ ಅವ್ನು ಕಾರ್ನ ಹೋಗಿ 50,000 ಕೊಡಿ, ನಾಳೆನೇ ಕೊಡ್ತಾನೆ ಕಾರ್ನ. ಹೌದ್ರಿ, ಸಾರಿಗೆ ಮಂತ್ರಿನೇ ಕಾರಣ. ಯಾಕೆ ಇವ್ರಿಗೆ ಯೋಗ್ಯತೆ ಇಲ್ವಾ ಒಂದು ಡಿಸಿಷನ್ ತಗೊಳಕ್ಕೆ? ರ್ಯಾಪಿಡ್ ಆಗಲಿ ಇದು ಓಲಾದಾಗಲಿ ಯಾಕೆ ಟ್ಯಾಕ್ಸ್ ಬರ್ತದೆ ಅಂತ ಅಂದ್ಬಿಟ್ಟು ಇವರು ಜನಗಳನ್ನ ಹಾಳು ಮಾಡ್ತಾ ಇದ್ದಾರಾ? ಬೆಂಗಳೂರಲ್ಲಿ ಡೆಲ್ಲಿಗಿಂತ ಅಪ್ನಾಗೆ ಟ್ರಾಫಿಕ್ ಆಗ್ತಾ ಇದ್ದೀರಿ. ಇನ್ನೊಂದು ಸ್ವಲ್ಪ ದಿವಸ ಹೊರಗಡೆ ಅವರೆಲ್ಲ ಬಂದು ತುಂಬ್ಕೋತಾರೆ, ನಡ್ಕೊಂಡು ಹೋಗೋಕ್ಕೆ ಜಾಗ ಸಿಗಲ್ಲ.
ಆದಷ್ಟು ಬೇಗ ಸರ್ಕಾರದವರು ಸ್ವಲ್ಪ ಯೋಚನೆ ಮಾಡಿ, ಸಾರಿಗೆ ಮಂತ್ರಿ ಆಗಲಿ ಯಾರೇ ಆಗಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಇವ್ರಿಗೆಲ್ಲ ರ್ಯಾಪಿಡ್ ಅವ್ರಿಗೆ ಪರ್ಮಿಷನ್ ಕೊಟ್ಟರೆ, ಟೂ ವೀಲರ್ ಪರ್ಮಿಷನ್ ಕೊಟ್ಟರೆ ಆಟೋದವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಕೇರ್ ತೊಗೋಬೇಕು. ಟೂ ವೀಲರ್ ಅವರು ಎತ್ಕೊಂಡೋಗಿ ಗುದ್ದು ಬಿಡ್ತಾರೆ, ರೇಪ್ ಆಗುತ್ತೆ, ಅವನು ಯಾವನ ಲೈಂಗಿಕ ಕಿರ್ಕೊಳ ಕೊಡ್ತಾನೆ ಅಂತಾರೆ. ಏನ್ರೆ ಹುಡುಗಿರು ಹೆಂಗಸೆಲ್ಲ ಒಳ್ಳೆ ಗಂಡಿರ ಪಕ್ಕದಲ್ಲಿ ಕುತ್ಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ ಆಗಿ ಬಿದ್ದೋದಾಗ ಆವಾಗ ಕಾಲು ಕೈ ಮುರ್ಕೊಂಡಾಗ ಇವರು ಸೇಫ್ಟಿ ನೋಡೋದು, ಅವಾಗ ಸೇಫ್ಟಿ ನೋಡೋದು, ಅಲ್ಲಿವರೆಗೂ ಸೇಫ್ಟಿ ನೋಡೋಲ್ಲ ಇವರು. ಕೂಲಂಕುಷವಾಗಿ ಯೋಚನೆ ಮಾಡಬೇಕಿಲ್ಲ ಅಂದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಇದ್ರ ಬಗ್ಗೆ. ಸಂಘ ಸಂಸ್ಥೆಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಅವರೆಲ್ಲ ಆಟೋ ಡ್ರೈವರ್ ಬಗ್ಗೆ ಕೇರ್ ಮಾಡೋಂಗಿದ್ರೆ 30-40 ವರ್ಷದಿಂದ ಆಟೋ ಡ್ರೈವರ್ಗಳು ಚೆನ್ನಾಗಿ ಇರ್ತಾಯಿದ್ರು. ಅವ್ರಿಗೆ ಒಂದು ನಿಲ್ಸೋಕ್ಕೆ ಸರ್ಕಾರದ ಜೊತೆ ಮಾತಾಡಿ, ಒಂದು ಪೊಲೀಸವ್ರ ಜೊತೆ ಮಾತಾಡಿ ಗಾಡಿ ನಿಲ್ಸೋಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲ್ಲ. ಅದೇ ಕಾರ್ ಆದರೆ ದೊಡ್ಡ ಮನುಷ್ಯರಾದರೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಬಿಡ್ತಾರೆ ಪಾರ್ಕಿಂಗಿಗೆ, ಅದಕ್ಕೆ ಇದಕ್ಕೆಲ್ಲ. ಆಟೋದವರು ಒಂದು ಜಾಗದಲ್ಲಿ ಹತ್ತಿಸಿ ಇಳಿಸೋಷ್ಟಕ್ಕೆ ಟೈಮ್ ಇಲ್ವಾ, ಹಿಂದೆ ಬರ್ತಾರೆ, ಫೋಟೋ ಹೊಡ್ಕೋತಾರೆ, ಮುಂದೆಯಿಂದಾರ ಮಾಡ್ತಾರೆ. ಆ ಕೆಲಸ ಅದನ್ನು ಮಾಡಲ್ಲ, ಹಿಂದೆಯಿಂದ ಮಾಡ್ತಾರೆ. ಒಂದು ಫೈನ್ ಹಾಕಿದ್ರೆ 500 ರೂಪಾಯಿ ಬರ್ತದೆ. 500 ರೂಪಾಯಿ ಎಲ್ಲಿಂದ ಕಟ್ಟೋಣ? ಒಂದು ಬಾಡಿಗೆ ಹೊಡೆಯೋಷ್ಟಕ್ಕೆ 2 ಅವರ್ ಬೇಕು ಈ ಟ್ರಾಫಿಕಲ್ಲಿ. ಇದೆಲ್ಲ ತುಂಬ ಮೋಸ ಮಾಡ್ತಾರೆ ಆಟೋದವ್ರಿಗೆ. ಅವ್ರಿಗೇನು ಇನ್ನೂ ಅವ್ರು ಬೇಕಾದ್ರೆ ಇದೊಂದು 10 ಆ್ಯಪ್ಗಳಿಗೆ 10 ಕಂಪ್ನಿಗಳಿಗೆ ಪರ್ಮಿಷನ್ ಕೊಟ್ಕೊಳ್ಳಿ ದುಡ್ಡು ತಗೊಂಡು. ಬೆಂಗಳೂರು ಬೆಳೆದಾಗ ಖಾಲಿ ಫುಟ್ಪಾತಲ್ಲಿ ನಡೆಯೋಕ್ಕೆ ಜಾಗ ಇರಲ್ಲ, ಅವಾಗ ಗೊತ್ತಾಗುತ್ತೆ. ಅವರು ಅವ್ರ ಕಾರನ್ನ ಬಿಟ್ಬಿಟ್ಟು ಆಟೋದಲ್ಲಿ ಪಬ್ಲಿಕಲ್ಲಿ ಓಡಾಡಲಿ, ಯಾರೋ ಮಿನಿಸ್ಟ್ರಿಗಳಾಗಲಿ ಪೊಲಿಟಿಕಲ್ ಆಗಲಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನು ಕಷ್ಟ ಅಂತ ಅಂದ್ಬಿಟ್ಟು. ಸರ್ಕಾರ ಅದು ಗಾಡಿಗಳು ಕೊಟ್ಬಿಟ್ಟಿದೆ. ಯಾರಪ್ಪನ ದುಡ್ಡು? ಗೌರ್ಮೆಂಟ್ ಮಕ್ಕಳು ಜನಗಳ ದುಡ್ಡೇನೆ. ಜನ ಫಸ್ಟು ಪರ್ಮಿಷನ್ ಏನು ಮಾಡ್ಬೇಕು ಗೌರ್ಮೆಂಟ್ ಗೊತ್ತಾ? ಒಂದೊಂದು ಗಾಡಿ ಅವ್ರವ್ರಿಗೆ ಓನ್ ವೆಹಿಕಲ್ಗೆ ಕೊಡಬೇಕು. ನಿಮ್ಮ ಓನ್ ವೆಹಿಕಲಲ್ಲಿ ಓಡಾಡಿ ಪೆಟ್ರೋಲ್ ಅಲೌನ್ಸ್ ಮಾತ್ರ ಕೊಡ್ತೀವಿ ಅಷ್ಟೇ ಅಂದ್ಬಿಟ್ಟು ಅದನ್ನೆಲ್ಲ ಕಿತ್ತಾಕ್ಬೇಕು ಗೌರ್ಮೆಂಟು. ಟೋಟಲ್ ಏನು ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ಕಿತ್ತಾಕಿದ್ರೇ ಈ ನನ್ನ ಮಕ್ಕಳಿಗೆ ಬುದ್ಧಿ ಬರೋದು. ಆವಾಗ ನಡ್ಕೊಂಡು ಹೋಯ್ತಾರೆ, ಇಲ್ಲ ಆಟೋಲ್ಲಿ ಹೋಯ್ತಾರೆ, ಎಲ್ಲ ಓನ್ ಕಾರಲ್ಲಿ ಬರೀ ಪೆಟ್ರೋಲ್ ಅಲೌನ್ಸ್ ಕೊಟ್ಟರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಕಷ್ಟ ಸುಖ ಏನು ಮಾಡಬೇಕು ಮಾಡ್ಬೇಕು. ಹೌದಪ್ಪ, ಕಾರ್ ಇರೋದಕ್ಕೆ ತಾನೇ ನಾವು ಮಿನಿಸ್ಟ್ರಿಗಳಾಗಿದ್ದಕ್ಕೆ ತಾನೇ ಕಾರಲ್ಲಿ ಜಂಬ ಅಂತ ಏರ್ಪೋರ್ಟ್ಗೆ ಅಲ್ಲಿಗೆ ಇಲ್ಲಿಗೆ ಎತ್ಕೊ ಓಡಾಡೋದು. ಅವ್ರು ಪಬ್ಲಿಕ್ ದುಡ್ಡಲ್ಲಿ ನಾವು ಈ ಥರ ಹಾಳು ಮಾಡ್ತಾಯಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಅವಾಗ ಅವ್ರಿಗೂ ಗೊತ್ತಾಗುತ್ತೆ. ಸುಮ್ಮನೆ ಬಡವ್ರಿಗೆ ಬೊಗ್ರಿಗಂತೂ ನ್ಯಾಯ ಸಿಗಲ್ಲ ರೀ, ಓಪನ್ ಆಗಿ ಹೇಳ್ಬಿಡ್ತೀವಿ. ದುಡ್ಡಿರೋರು ಬಡವರ ಮಕ್ಕಳನ್ನ ಸಾಯಿಸ್ಬಿಟ್ಟು ಸಮಾಧಿ ಕಟ್ಬಿಡ್ತಾರೆ, ಸುಳ್ವೆ ಇಲ್ದಂಗೆ ಮಾಡಿಬಿಡ್ತಾರೆ. ಅವರು ಯಾರ ಬಗ್ಗೆನೂ ಬಡವ್ರ ಬಗ್ಗೆ ಆಟೋ ಡ್ರೈವರ್ ಬಗ್ಗೆ ಕೇರ್ ತಗೊಳ್ಳಲ್ಲ. ನಾವು ಹೇಳ್ಬೇಕಂದ್ರೆ ಮನೆಗೆ ಸರ್ವಿಸ್ ಮಾಡ್ತೀವಿ ರೀ, ಮನೆ ಬಾಗಿಲಿಗೆ ಸರ್ವಿಸ್ ಮಾಡ್ತೀವಿ ರೀ. 30 ವರ್ಷದಿಂದ ಓಲೋ ಬರೋ ಆಟೋ ಇದೆಲ್ಲ ಬಂದಿತ್ತಾ, ರ್ಯಾಪಿಡೆಲ್ಲ ಬಂದಿತ್ತಾ? ಜನಗಳು ಬಂದಿತ್ತಷ್ಟು ಅದು ಹತ್ಕೊಂಡು ಒಂದು ಗಾಡಿ ಹಿಡ್ಕೊಂಡು ಹೋಗ್ತಾ ಇರಲಿಲ್ವಾ? ಇವರು ಅದರಲ್ಲಿ ಟ್ಯಾಕ್ಸ್ ಬರ್ತದೆ, ಟ್ಯಾಕ್ಸ್ ಬರ್ತದೆ ಅಂದ್ಬಿಟ್ಟು ಇವರು ಪರ್ಮಿಷನ್ಗಳು ಕೊಟ್ಕೊಂಡು ಬೆಂಗಳೂರನ್ನ ಹಾಳು ಮಾಡಿ ಕುಣಿಸ್ಬಿಟ್ಟವ್ರೆ. ಈಗ 15 ಕಿಲೋಮೀಟ್ರ್ ಸಿಟಿ ಇತ್ತು, ಈಗ 70 ಕಿಲೋಮೀಟ್ರ್ ಸಿಟಿ ಮಾಡ್ತಾವ್ರೆ. ಇನ್ನೂ 70 ಕಿಲೋಮೀಟ್ರ್ ಅಷ್ಟಲ್ಲಿ ಬರೋ ದೇಶದಲ್ಲಿ ಇರೋವನ್ನೆಲ್ಲ ತಗೊಬಂದು ಬೆಂಗಳೂರಲ್ಲಿ ತುರುಕ್ಬಿಡ್ತಾರೆ. ಇಲ್ಲಿರೋರು ನಿರ್ನಾಮ ಸಾಯ್ಬೇಕಾಯ್ತದೆ ಅಷ್ಟೇ. ಇಲ್ಲಿರೋ ಹುಟ್ಟು ಬೆಳೆದಿರೋರು ಇಲ್ಲಿ ಎಲ್ಲರಿಗೂ ಅವ್ರು ಬಿಟ್ಬಿಟ್ಟು ನಾವು ದೇಶಾಂತರ ಹೋಗ್ಬೇಕಾಯ್ತದೆ ಇಲ್ಲಿದ್ದ. ಅದಕ್ಕೆ ನಾವು ಸಂಘ ಸಂಸ್ಥೆಗಳಿಗೆ ಹೇಳ್ತೀವಿ, ಏನೋ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ. ಈಗೇನು ತಿರ್ಗಾ ಸುಪ್ರೀಂ ಕೋರ್ಟ್ ಅಪೀಲ್ ಆಗ್ತಾರೋ ಏನೋ ಗೊತ್ತಿಲ್ಲ, ಅಪೀಲ್ ಹಾಕ್ಬೇಕು. ಅದನ್ನು ಕೂಲಂಕುಷವಾಗಿ ಸ್ವಲ್ಪ ಜಡ್ಜ್ಗಳಾದವರು ಸ್ವಲ್ಪ ನ್ಯಾಯ ರೀತಿಯಲ್ಲಿ ನ್ಯಾಯ ಒದಗಿಸಿ, ಆಟೋ ಡ್ರೈವರ್ಗೆ ಸ್ವಲ್ಪ ನ್ಯಾಯ ಒದಗಿಸಿ ನ್ಯಾಯ ರೀತಿಯಲ್ಲಿ ಏನಾದ್ರು ಒಂದು ಡಿಸಿಷನ್ ಕೊಡಬೇಕು. ನಮ್ಮ ಹತ್ರ ಏನು ಸಜೆಷನ್ ಸರ್? ಎಲ್ಲ ಜಮೀನು ಎಲ್ಲ ಕಿತ್ಕೊಂಡು ಎಲ್ಲ ಗೂಡ್ಸ್ ಗುಂಡಾಂತರ ಮಾಡ್ಬಿಟ್ಟವ್ರೆ. ಇನ್ಯಾವ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ? ಅದೇ ಸ್ಟೆಪ್ ಬೈ ಸ್ಟೆಪ್ ಅವರು ಒಂದು ಫಸ್ಟ್ ಅಂಡರ್ಕೊಂಡು ಅದ್ರ ಮೇಲೆ ಈಗ DK ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗೆ ಹೇಳ್ಬಿಟ್ಟು 40 ಕಿಲೋಮೀಟ್ರು ರೋಡ್ ಮಾಡಿಬಿಡ್ತೀವಿ ಅಂತ. ಅದೇನು ಏರ್ಪೋರ್ಟ್ ರೋಡಲ್ಲೇ ಮಾಡಬೇಕಾ? ಇವರು ಅಷ್ಟೇ ಮಿನಿಸ್ಟ್ರುಗಳು ಪೊಲಿಟಿಕಲ್ ಅವ್ರಿಗೆ ಹೇಳಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಇವ್ರಿಗೆ ಕಣ್ಣು ಕಾಣೋದೆಲ್ಲ ಬರೀ ಕೋರಮಂಗಲ, ಇಂದಿರಾನಗರ, HAL. ಯಾಕೆ ಮಾಗಡಿ ರೋಡು ಶ್ರೀರಾಮ್ಪುರದಲ್ಲಿ ಇರೋರಲ್ಲ ಜನಗಳಲ್ವಾ? ಒಂದು ಮಳೆ ಬತ್ತು ಅಂದರೆ ಹೋಗಿ ಅಲ್ಲಿ ಕೊಡ್ತಾರಲ್ಲ, ಅಲ್ಲಿ ಹೋಗ್ತಾರಲ್ರಿ ನೋಡೋದಕ್ಕೆ. ಹಂಗೆ ಬಂದಿಲ್ಲಿ ಮಾಗಡಿ ರೋಡು ಶ್ರೀರಾಮ್ಪುರ ಅಲ್ಲೆಲ್ಲ ಏನಾಗೈತೆ ಅಂತ ನೋಡಬೇಕು. ಅವ್ರ ಮಾತು ಮುಂಚೆ ಕೋರಮಂಗಲ ಅಲ್ಲಿರೋರು ಮಾತ್ರ ಜನ, ಅಲ್ಲಿರೋರು ಮಾತ್ರ ವಾಸ ಮಾಡ್ತಾ ಇರೋದು. ಇಲ್ಲಿ ಯಾರು ಪಾಪ ಜನ ವಾಸ ಮಾಡ್ತಾ ಇಲ್ಲ. ಮಳೆ ತುಂಬ್ಕೊಬಿಟ್ರೆ ಸಾಕು ಅಲ್ಲಿ ಹೊರ್ಟೋಯ್ತಾರೆ. ಒಂದು ಇದು ಬಂದ್ಬಿಟ್ರೆ ಸಾಕು ಅಲ್ಲಿ ಹೋಗ್ಬಿಡ್ತಾರೆ. ಬೇರೆ ಕಡೆ ಎಲ್ಲಿ ಹೋಗ್ತಾರೆ ನೋಡಿ? ಯಾವ್ದಾರ TV ವಿಲಿ ನೋಡಿದ್ದೀರಾ?
ಬರೀ ಕೋರಮಂಗಲ HSR ಲೇಔಟ್ ಅಲ್ಲಿರೋರು ಮಾತ್ರ ಜನ ಬದುಕ್ತಾ ಇರೋದು, ಬೇರೆ ಎಲ್ಲೂ ಬೆಂಗಳೂರಲ್ಲಿ ಜನ ಬದುಕ್ತಾ ಇಲ್ಲ. ಮೊದಲು ನ್ಯಾಯವಾಗಿ ಎಲ್ಲರಿಗೂ ನ್ಯಾಯ ಒದಗಿಸಿ ನ್ಯಾಯ ರೀತಿಯಲ್ಲಿ ಜನಗಳು ಸೇವೆ ಮಾಡೋಕ್ಕೆ ಹೇಳಿ ಅವ್ರಿಗೆ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಒಂದು ಇಲ್ಲೇ ಸರ್ ಮಾಗಡಿ ರೋಡನೇ. ಏನು BBMP ಎಲೆಕ್ಷನ್ ಮಾಡ್ತಾರೆ, 5 ವಿಭಾಗ ಮಾಡವ್ರೆ. ಮೊದಲು ಒಂದೇ ಒಂದಿತ್ತು, ಈಗ 5 ಜನಕ್ಕೆ 5 ಮೇಯರು. ಎಲ್ಲ ಕಡೆಯಿಂದ ಜನ ಬಂದು ಸೇರ್ಕೋತಾರೆ ಬೆಂಗಳೂರಲ್ಲಿ. 5 ಪಂಗಡದವ್ರಿಗೆ 5 ಡಿವಿಷನ್ ಮಾಡಿ ಬಿಟ್ಬಿಡ್ತಾರೆ. ಒಬ್ಬರು ಒಂದು ಕಡೆ ತಮಿಳವ್ರ ಮೇಯರು, ಒಂದು ಕಡೆ ತೆಲುಗವ್ರ ಮೇಯರು, ಒಂದು ಕಡೆ ಮುಸ್ಲಿಂ ಮೇಯರು, ಒಂದು ಕಡೆ ಇವ್ರ ಮೇಯರು. ಕನ್ನಡದವರು ಬಾಯಿ ಮುಚ್ಕೊಂಡು ಸೀದಾ ಊರು ಬಿಟ್ಬಿಟ್ಟು ಅವ್ರಿಗೆಲ್ಲ ಕೊಟ್ಬಿಟ್ಟು ಹೋಯ್ತಾ ಇರ್ಬೇಕು. GBA ಇದನ್ನೇ GBA ಅನ್ನೋದು. ಇನ್ನೇನು ಇವ್ರೇನು ಜನಗಳು ಉದ್ಧಾರ ಮಾಡೋಕ್ಕೆ ಮಾಡಿಲ್ಲ. 70 ಕಿಲೋಮೀಟ್ರ್ ಸಿಟಿ ಮಾಡ್ತಾರಂತೆ GBA ಮಾಡಿ. ಇಲ್ಲಿರೋರಿಗೆ ನ್ಯಾಯ ಫೆಸಿಲಿಟೀಸ್ ಇಲ್ಲ, ಇನ್ನು 70 ಕಿಲೋಮೀಟ್ರಿಗೆ ಯಾವ ಫೆಸಿಲಿಟೀಸ್ ಕೊಡ್ತಾರೆ ಇವರು? ಎಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ತಾನೇ ಮಾಡಬೇಕು GBAನ. ಇವರು ಜನಗಳು ಇದು ರೈತರ ಜಮೀನೆಲ್ಲ ಕಿತ್ಕೊಂಬಿಟ್ಟು GBA ಮಾಡ್ತೀನಿ ಅಂತಂದರೆ, ಆ ಕುಮಾರಸ್ವಾಮಿ ಹೇಳ್ತಾರೆ ನಾನು ಇದ್ದಿದ್ದಾಗ ನಾನು ಮಾಡ್ತಾಯಿದ್ದೆ ಅಂತಾರೆ. ಅವರು ಬರೀ ಪುಂಗಿ ಬಿಟ್ಕೊಂಡು ಅವನು ಅದೇನೋ ಹೇಳ್ತಾರೆ, ನಾನು ತೋರಿಸ್ತೀನಿ, ನಾನು ಎತ್ತೀನಿ, ನಾನು ಬಿಡ್ತೀನಿ. ಕೈಲಿ ಏನು ಮಾಡೋಕ್ಕಾಗಲ್ಲ, ಕಿಸಿಯೋಕ್ಕಾಗಲ್ಲ. ರೈತರು ಜಮೀನು ಕೊಟ್ಟರಲ್ವನ್ರಿ ಇವ್ರು ಮಾಡೋಕ್ಕಾಗೋದು? ಏನು ಇವ್ರ ಅಪ್ಪನ ಮನೆ ಕುಮಾರಸ್ವಾಮಿ ಅವ್ರದ್ದು ಜಮೀನು ಬೇಜಾನೈತೆ, ಇವರೇ ಮಾಡ್ಬಿಡೋದಪ್ಪ. ಅವಾಗ ಏರ್ಪೋರ್ಟ್ ಮಾಡ್ಬೇಕಾದ್ರೆ ಹಂಗೆ ಮಾಡಿದ್ರು. ಇವ್ರ ಜಮೀನು ಹೋಯ್ತದೆ ಅಂದ್ಬಿಟ್ಟು ಏರ್ಪೋರ್ಟ್ ಎತ್ತಿ ದೇವನಹಳ್ಳಿಗೆ ಹಾಕ್ಬಿಟ್ರು. ಎಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಬದುಕ್ತಾರ್ರಿ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವ್ನು ಕಂಡ್ರೆ ಇವನಾಗಲ್ಲ. ರಾತ್ರಿ ಅದೇ 190 ಫೋನ್ಸ್ಕೊಂಡು ಇಬ್ಬರು ಏನೇನು ಸೈನ್ ಹಾಕ್ಬೇಕು ಫೈಲ್ಗಳಿಗೆ ಸೈನ್ ಹಾಕ್ಸ್ಕೊತಾ ಇರ್ತಾರೆ. ಇಷ್ಟೇ ಅವ್ರ ಕತೆ. ಜನಗಳ ಕಣ್ಣಿಗೇನೋ ಅವ್ನು ಬಯೋದು, ಇವನ್ನ ಬಯೋದು ಮೀಡಿಯಾದಲ್ಲಿ. ರಾತ್ರಿ ಎಣ್ಣೆ ಹೊಡ್ಕೊಂಡು ಇವನ್ ಫೈಲ್ಗೆ ಅವ್ರ ಸೈನ್ ಆಯ್ತದ, ಅವ್ರ ಫೈಲ್ಗೆ ಇವನ್ ಸೈನ್ ಆಯ್ತೈತಿ. ಇಷ್ಟೇ ಕತೆ ಇವ್ರದ್ದು. ಜನಗಳಿಗೆ ಕರೆಕ್ಟಾಗಿ ನ್ಯಾಯ ಒದಗಿಸಿ ಜನಗಳಿಗೆ ಅಭಿವೃದ್ಧಿ ಮಾಡಿ ಜನಗಳಿಗೆ ಸೇವೆ ಮಾಡ್ಬೇಕನ್ನೋರು ಯಾರೂ ಇಲ್ಲ. 2-3 ಸೇವೆ ಮಾಡ್ತಾ ಇರೋದು ನಮ್ಗೆ ತಿಳಿದ ಮಟ್ಟಿಗೆ. ಮಿಸ್ಟರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು, ಸಂತೋಷ್ ಲಾಡ್, ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಗುಡ್ ಮಿನಿಸ್ಟರ್ ಬೆಂಗಳೂರು ಸಿಟಿ. ಕರ್ನಾಟಕ ಗೌರ್ಮೆಂಟಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾರಂಥ ವ್ಯಕ್ತಿಗಳಂದರೆ ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್. ಅದು ಬಿಟ್ಟರೆ UT ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ. ಲಾಸ್ಟ್ ಟೈಮ್ ಅವ್ರು ಇದ್ದಾಗ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ನಮ್ಮ ಕಣ್ಣು ಬೀಳ್ತಾ ಇರೋದು ನೋಡಪ್ಪ ಇವ್ರು 3 ಜನ. ಕೃಷ್ಣ ಬೈರೇಗೌಡರು ಸರ್ಕಾರಿ ಆಸ್ತಿ ಜಮೀನು ಸರ್, ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಜನಗಳು ಕೆಲಸ ಮಾಡ್ತಾವ್ರ. ಈಗ ಅವರು ಸರ್ವೆ ಡಿಪಾರ್ಟ್ಮೆಂಟ್ ಬಂದರು, ಕಂದಾಯ ಡಿಪಾರ್ಟ್ಮೆಂಟ್ ಬಂದರು, ಯಾವ್ಯಾವ ರೂಲ್ಸ್ ತಂದವ್ರೆ ಕಂದಾಯ ಡಿಪಾರ್ಟ್ಮೆಂಟಲ್ಲಿ, ಎಷ್ಟು ಯೂಸ್ ಆಗುತ್ತೆ ಜನಗಳಿಗೆ. ಹಳ್ಳಿ ಜನಕ್ಕಾಗಲಿ ಜಮೀನಿಲ್ಲವ್ರಿಗಾಗಲಿ ಏನೇನು ಮಾಡಿದ್ದಾರೆ ಅದು ಯೋಚನೆ ಮಾಡ್ಬೇಕು. ಎಲ್ಲರೂ ತಿನ್ನೋರೆ ಸರ್, ತಿಂದಿದ್ದ ತಕ್ಷಣ ಕೆಲಸ ಮಾಡಿದ್ರೆ ಜನ ತೃಪ್ತಿ ಪಟ್ಕೋತಾರೆ. ನೀನು ಕೆಲಸನೂ ಮಾಡೋನಲ್ಲ, ಬರೀ ತಿನ್ಕೊಂಡೇ ಇದ್ರೆ. ಸಂತೋಷ್ ಲಾಡ್ನ ಹೋಗಿ ನೋಡಿ ಏನು ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ. ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತಾರೆ, ಎಷ್ಟು ಸ್ಟೂಡೆಂಟ್ಸ್ಗೆ ಒಳ್ಳೇದು ಮಾಡ್ತಾರೆ, ಎಷ್ಟು ವಯಸ್ಸಾಗಿರೋರಿಗೆ ಒಳ್ಳೇದು ಮಾಡ್ತಾರೆ. ಆ ಥರ ಮಾಡ್ಬೇಕು ಸರ್ ಕೆಲಸ. ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ರಿಸೈನ್ ಮಾಡಿ ಹೋಗ್ತಾ ಇರ್ಬೇಕು. ಸುಮ್ಮನೆ ಅವನ್ನ ಬೈಯೋದು, ಇವ್ರನ್ನ ಬೈದು ಇದೇ ಆಗೋಯ್ತು. ಈ ಕುಮಾರಸ್ವಾಮಿ ಅವ್ರಿಗೆ, ಶೋಭಾ ಕರಂದ್ಲಾಜೆ ಅವ್ರಿಗೆ, ಇವ್ರಿಗೆ 25 ಜನ MP-ಗಳಿಗೆ ಏನಕ್ಕೆ ನಾವು ಈ ಸೆಂಟ್ರಲ್ ಕಳಿಸಿರೋದು? ಸೆಂಟ್ರಲ್ಲಲ್ಲಿ ಹೋಗಿ ನೀವು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅನುದಾನ, ಕೆಲಸ ಏನು ಮಾಡಬೇಕು ಅದನ್ನು ನೀವು ಅಲ್ಲಿ ಕುತ್ಕೊಂಡು ಮಾಡ್ಬೇಕ್ರಿ. ಅದು ಬಿಟ್ಬಿಟ್ಟು ನೀವು 24 ಗಂಟೆ ಇಲ್ಲಿ ಬಂದು ಮೂಗು ತೋರಿಸ್ತಿರಲ್ರಿ ಈ ಸರ್ಕಾರದ ಬಗ್ಗೆ. ನಿಮ್ಗೆ ಏನಕ್ಕೆ ಕೊಂಡ್ಸಿರೋದು 25 ಜನನಲ್ಲಿ ಸೆಂಟ್ರಲಲ್ಲಿ? ನೀವು ಅಲ್ಲೋಗಿ ಕೆಲಸ ಮಾಡಿರಿ, ರಾಜ್ಯಕ್ಕೆ ಏನು ಬರ್ಬೇಕು ಅದನ್ನು ತಗೊಂಬನ್ರಿ. ನಿಮ್ಗೆ ಇಲ್ಲೇನು ಕೆಲಸ? ನಿಮ್ಮನ್ನು ಅಲ್ಲಿ ಕುಣ್ಸೋದ್ಮೇಲೆ ಸೆಂಟ್ರಲ್ ಮೇಲೆ ನಿಮ್ಗೆ ಇಲ್ಲೇನು ಕೆಲಸ ರಾಜ್ಯದಲ್ಲಿ? ನೀವು ಯಾಕೆ ಬಂದು ಮಾತು ಮುಂಚೆ ಅಲ್ಲಾರಿ ಇವರು ಚಿಕ್ಕ ಮಕ್ಕಳು ಥರ ಜಗಳ ಆಡ್ತಾರಲ್ರಿ, ಪೆನ್ಸಿಲ್ಗೆ ಪೆನ್ಗೆ ಈ ಥರ ಜಗಳ ಆಡ್ತಾರೆ ಗೊತ್ತಾ, ಚಿಕ್ಕ ಹುಡುಗರು ಸ್ಕೂಲಲ್ಲಿ ಆ ಥರ ಆಡ್ತಾರೆ. BJP ಅವ್ರಿಗಂತೂ ಒಂದು ಸ್ವಲ್ಪ ಅವ್ನು ಯಾರೇ ಅವನು ಇವನು ವಿಪಕ್ಷ ನಾಯಕ ಅಂತೆ. ಅವ್ನಿಗೆ ನ್ಯಾಯ ಇಂಗ್ಲೀಷ್ ಬರ್ತದ ಕೇಳ್ರಿ ಮಾತಾಡೋಕ್ಕೆ. ಏನು ತಲೆ ಇಲ್ಲ ಬುಡ ಇಲ್ಲ, ಏನೋ ಮಾತಾಡ್ತಾನೆ ಅವನು. ಅರಸೋಕು ಅವನಿಗೆ ಹೇಳ್ಬೇಕಂದ್ರೆ ಫಸ್ಟು ವಿಪಕ್ಷ ನಾಯಕ ಆಗಿರೋ ನೀನು ಫಸ್ಟು ಸಿದ್ದರಾಮಯ್ಯನ ಹತ್ರ ಹೋಗಿ ಟ್ಯೂಷನ್ಗೆ ಹೋಗಿ ಅಂತ. ಅವರು ವಿಪಕ್ಷ ನಾಯಕ ಆಗಿದ್ದಾಗ ಯಾವ ಥರ ಮಾತಾಡ್ತಾಯಿದ್ರು, ಯಾವ ಗತ್ತಲ್ಲಿ ಮಾತಾಡ್ತಾಯಿದ್ರು, ಯಾವ ಥರ ಯೋಚನೆ ಮಾಡಿ ಒಂದು ಗೌರವವಾಗಿ ಯಾವ ಪದ ಬಳಸ್ತಾಯಿದ್ರು ಅದನ್ನು ಆ ಥರ ಟ್ಯೂಷನ್ ತೊಗೊಳಕ್ಕೆ ಅವ್ರ ಹತ್ರ ಹೋಗಿ.
ಇವ್ರಿಗೆ ಮಾತಾಡೋಕ್ಕೆ ಬರೋಲ್ಲ. ಇವ್ರಿಗೆ ಎಲ್ಲ ಮಾಮೂಲಿ ಲೋಕಲಲ್ಲಿ ಮಾತಾಡ್ತಾರಲ್ಲ ಆ ಥರ ಮಾತಾಡ್ತಾರೆ ಆರಕ್ಷಕವರು. ಬೇರೆಯವರು ಮಾತಾಡೋಕೆ ಬಿಟ್ಟರೆ ಅವರು ಮಾತಾಡ್ತಾರೆ. ಇಲ್ಲಂದ್ರೆ ಫಸ್ಟು ಗೌರವಯುತವಾಗಿ ಮಾತಾಡಬೇಕು. ಆ ಪದ ಬಳಸಿದ್ರೆ ಆ ಪದಕ್ಕೆ ಅರ್ಥ ಇರಬೇಕು. ನೀನು ಏನು ರೀ ಹಂಗೇನೆ ಇವರು ಮುಖ್ಯಮಂತ್ರಿಗಳಿಗಾಗಲಿ ಯಾರಿಗೇ ಆಗಲಿ ಅವ್ರು ಉನ್ನತ ಸ್ಥಾನದಲ್ಲಿರೋರಿಗೆ ನೀನು ಅವನು ಅಂತೆಲ್ಲ ಮಾತಾಡ್ತಾರಲ್ಲ, ನಿನಗೇನು ಹಂಗೆ ಬೇರೆಯವರು ನೀನು ಹೋಗೋ ಅಂತ ಮಾತಾಡ್ರೆ ನಿಮಗೆ ಗೊತ್ತದ? ಅವನು ಸಿಟಿ ರವಿ ಅವನೊಬ್ಬ ಲೂಸ್ ನನ್ನ ಮಗ, ಅವನಿಗೆ ಇಂಗ್ಲೀಷು ಬರೋಲ್ಲ. ಅವಳು ಶೋಭಾ ಕರಂದ್ಲಾಜೆಗೆ ಐ ಸಿ ವಾಟ್ ಪೀಪಲ್ ವಾಟ್ ಏನೋ ಇಂಗ್ಲೀಷ್ ಬರ್ದೇ ಇರೋರಲ್ಲ ಎಂ ಪಿಗಳ್ರಿ ಇವರು ಇಲ್ಲೇ ಏನೋ ಮಾತಾಡಲ್ಲ. ಇನ್ನು ಸರ್ಕಾರದಲ್ಲಿ ಕೇಂದ್ರದಲ್ಲಿ ಹೋಗಿ ಅವರು ಮೋದಿ ಮುಂದೆ 25 ಜನ ಏನ್ರಿ ಕೊಸಿತಾರೆ ಇವ್ರಿಗೆ ಮಾತಾಡೋ ತಾಕತ್ತು ಇಲ್ಲ, ಧೈರ್ಯನೂ ಇಲ್ಲ. ಇವ್ರಿಗೇನು ಗೊತ್ತಾ, ಅಧಿಕಾರ ಬೇಕು ಅಷ್ಟೇನೆ ಕತೆ. ಅವ್ರ ಅಧಿಕಾರ ಬೇಕು. ಅವ್ರು ಏನಲ್ಲ ಉಸಿರು ಕೆಮ್ಮಲ್ಲ ಚೆಲ್ಲಲ್ಲ. ಇಲ್ಲಿ ಇಲ್ದೇ ಇದ್ದಿದ್ದೆಲ್ಲ ಬಂದು ರಾಜ್ಯದಲ್ಲಿ ಅವ್ನು ಜಗಳ ಆಡ್ತಾವನು, ಅವ್ನು ಕಲ್ಲು ಹೊಡೆದ್ಬಿಟ್ಟ ನಮ್ಮ ಮನೆಗೆ, ನನ್ನ ಪೆನ್ಸಿಲ್ ಕಿತ್ಕೊಂಡ್ಬಿಟ್ಟ. ಈ ಥರ ಸಣ್ಣ ವಿಷಯಕ್ಕೆಲ್ಲ ಇವರು ಮಾತು ಮುಂಚೆ ಸ್ಟ್ರೈಕ್. ಏನು ಇವ್ರ ಅಪ್ಪಂದು ಕರ್ನಾಟಕ, ಮಾತು ಮುಂಚೆ ಸ್ಟ್ರೈಕು, ಮಾತು ಮುಂಚೆ ಪ್ರತಿಭಟನೆ. ಏನು ತಲೆ ಎದ್ದಿ ರಾಜ್ಯನ ಆಳ್ತಾರ, ತಲೆ ಎದ್ದಿ ಸೇವೆ ಮಾಡ್ತಾರೋ ಜನಗಳನ್ನ ಒಂದೂ ಗೊತ್ತಿಲ್ಲ. BJP ಅಂತ ಅಷ್ಟವರು ಕರ್ನಾಟಕ ಗೌರ್ಮೆಂಟಲ್ಲಿ ಬೇರೆ ಯಾರೂ ಇಲ್ಲ. GBಯಲ್ಲಿ ಯಾವ್ದು ಬರುತ್ತೆ ಅಂತ ಎಲೆಕ್ಷನ್? GBಯಲ್ಲೆಲ್ಲ ಹೇಳೋಕ್ಕಾಗಲ್ಲ ಸರ್. 5 ಕಡೆ ವಿಂಗಡಣೆ ಆಗೈತೆ. ಜನ ಯಾವ ಥರ ಇನ್ನೂ ಜನಗಳಿಗೆ ಸರಿಯಾಗಿ ಕ್ಲಾರಿಟಿ ಸಿಕ್ಕಿಲ್ಲ GBA ಬಗ್ಗೆ. 5 ಕಡೆ ಅಂತ 5 ಡಿವಿಷನ್ ಮಾಡಿರೋದಿಲ್ಲ. ಜನಗಳಿಗೆ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು ಜನ ಯಾರಂತ ಓಟ್ ಹಾಕ್ತಾರೆ. ಇನ್ನು ಅದು ಮೇ 25 ಮೇಲೆ ಅನೌನ್ಸ್ ಆಯ್ತದೆ. ಆಮೇಲೆ ನೋಡೋಣ. ಆಮೇಲೆ ಏನು ನೋಡೋದೇನಿಲ್ಲಲೇ. ದುಡ್ಡು ಯಾರು ಬಿಸಾಕ್ತಾರೆ ಅವರು ಗೆಲ್ತಾರೆ ಅಷ್ಟೇ. ದುಡ್ಡಿನ ಮುಂದೆ ಓಟೆಲ್ಲ ನಡೆಯೋದು. ಜನಗಳ ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ. ಅವ್ರಿಗೇನು ಗ್ಯಾರಂಟಿ ಕೊಡ್ತಾರೆ ಅವ್ರ ಮೇಲೆ ಅವ್ರಿಗೆ ಅನುಕೂಲ ಇರಬೇಕು, ಅವಾಗ ಅವ್ರು ಓಟ್ ಹಾಕ್ತಾರೆ. ಹೌದು, ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಮೋದಿಯವರು ಈ BJP ಅವರೆಲ್ಲ ಏನು ಹಾರಾಡ್ಬಿಟ್ರು, ದಿವಾಳಿ ಆಗ್ಬಿಡ್ತದೆ ಅಂತ. ಈಗ ನಮ್ಮ ಕರ್ನಾಟಕದ ಸ್ಕೀಮ್ನೇ ಮೋದಿಯವರು ಮಾನ್ಯ ಪ್ರೈಮ್ ಮಿನಿಸ್ಟರ್ ಆದವರು ಅವರೇ ಎಷ್ಟೋ ಸ್ಟೇಟಲ್ಲಿ ಕೊಡ್ತಾವ್ರೆ. ಅವಾಗೆಲ್ಲ ದಿವಾಳಿ ಆಗಲ್ವಾ? ಅವ್ರ ಸ್ಟೇಟಲ್ಲೆಲ್ಲ ದಿವಾಳಿ ಆಗಲ್ಲ. ಇಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದ ತಕ್ಷಣ ದಿವಾಳಿ ಆಗ್ಬಿಡ್ತದೆ. ಇವಾಗ ಅವರೆಲ್ಲ ಅದನ್ನು ಕಾಪಿ ಮಾಡ್ಕೊಂಡು ಅವರೆಲ್ಲ ಕೊಡ್ತಾ ಇದ್ದಾರೆ. ಅವರು BJP ಇರೋ ಸ್ಟೇಟಲ್ಲೆಲ್ಲ ಗೌರ್ಮೆಂಟಲ್ಲಿ. ಯಾಕೆ BJP ಅವರು ಹಿಂಗೆ ಹೆಂಗೆ ಮಾಡ್ತಾರ ಅಧಿಕಾರ? ಅವ್ರು ಯಾವತ್ತೂ ಮುಂದೆ ಬಾಗಿಲಿಂದ ಬರೋಲ್ಲ, ಹಿಂದೆ ಬಾಗಿಲಿಂದನೇ ಬರೋದು. ಅವರು ಇದುವರೆಗೆ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ BJP ಅವರು ಬಹುಮತವಾಗಿ ಗೆಲ್ಲೋದೇ ಇಲ್ಲ. ಬರೀ ಅವ್ರ ಮೇಲೆ ಹೇಳ್ಕೊಂಡಿತ್ತು ಹಿಂದುತ್ವ ಮುಸ್ಲಿಂ ಅಂದ್ಕೊಂಡು ಇಷ್ಟೇ. ಅವ್ರು ಅದರಲ್ಲೇ ಕಾಲ ಕಳಿಬೇಕು. ಅದಕ್ಕೆ ಜನ ಏನು ಮಾಡೋರೆ, ನೋಡಪ್ಪ ನಿಮ್ಗೇನು ಕೆಲಸ ಕಾರ್ಯ ಇಲ್ಲ, ನೀವು ವಿರೋಧ ಪಕ್ಷದಲ್ಲೇ ಕೂತ್ಕೊಳ್ಳಿ, ನಿಮ್ಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕೆ ಅಂತಾನೆ ಅವಾಗ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ನಿಮಗೆ ಕುಣಿಸಿರೋದೇ ನಾವು ಅಲ್ಲಿ ಕೆಲಸ ಈ ಥರ ಅರ್ಚಾಡಿ ಕೂಗಾಡೋದಕ್ಕೆ ಕುಣಿಸಿರೋದು ನಾವು, ನಿಮ್ಗೆ ಕೆಲಸ ಕಾರ್ಯ ಇಲ್ದಿರೋದಕ್ಕೆ ನಾವು ಅಲ್ಲಿ ಕುಣಿಸಿದ್ದೀವಿ ಕೂತ್ಕೊಳ್ಳಿ ಅಂತಾರೆ. ಹಂಗೇನೆ ಯಾವುದೇ ಆಗಲಿ ಮಾತಾಡಬೇಕು ಅಂದರೆ ಅಸೆಂಬ್ಲಿ ಒಳಗಡೆ ದಿನನಿತ್ಯ ರೆಕಾರ್ಡಿಂಗ್ ಆಗ್ತದೆ ಪ್ರತಿಯೊಂದನ್ನು. ಈ BJP ಅವ್ರಿಗೆ ಫಸ್ಟು ತಲೆ ಬುಡ ಅವ್ನು ಚೆಲುವಾದಿ ನಾರಾಯಣ ಸ್ವಾಮಿ ಅವನೇ. ಇವ್ರದ್ದೆಲ್ಲ ಬಿಚ್ಚಿದ ಒಬ್ಬೊಬ್ರದ್ದು ಅವ್ರವ್ರು ಬಂಡವಾಳಗಳು ಬಿಚ್ಕೊಂಡ್ರೆ ಅವ್ರವರೇ ಹಳ್ಳ ತೋಡಿದ್ದು ಗುಂಡಿಗೆ ಬಿದ್ದೋಯ್ತಾರೆ. ಸುಮ್ಮನೆ ಮಾತಾಡ್ತಾರೆ. ಏನು ಜನಗಳ ಬಗ್ಗೆ ಅಭಿವೃದ್ಧಿ ಮಾಡೋಣ, ಜನಗಳು ಯಾವ ಥರ ಇದ್ದಾರೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋಣ, ಎಲ್ಲ ಏನು ಯೋಚನೆ ಮಾಡಲ್ಲ ಇವರು. ಬರೀ ಅವರು ಅಧಿಕಾರ ಹಿಡ್ಕೊಂಬಿಟ್ಟಾರೆ, ಇವ್ರ ಅಧಿಕಾರ ಹಿಡ್ಕೊಂಬಿಟ್ಟಾರೆ. ಇದೇ ಆಗೋಯ್ತು. ಅದು ಬಿಟ್ಟರೆ ಇವ್ರಿಗೇನು ಅಧಿಕಾರ ಬೇಕು. ಜನ ಹೆಂಗಾರ ಸಾಯ್ಲಿ, ಅಧಿಕಾರ ಬೇಕು ಅಷ್ಟೇ ಇವ್ರ ಕತೆ. ಏನೋ ನೋಡೋಣ. ನಮ್ಮ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ರ್ಯಾಪಿಡೋ ಬಗ್ಗೆ ಯೂಬರ್ ಬಗ್ಗೆ ಅದೇನು ಆ್ಯಕ್ಷನ್ ತೊಗೋತಾರೆ, ಮುಂದಕ್ಕೆ ಇಲ್ಲಿಂದ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋಯ್ತಾರ ಇಲ್ವಾ ನೋಡಿ. ನಮ್ಗೇನೋ ನ್ಯಾಯ ಒದಗಿಸಿದ್ರೆ ನಾವು ಬದುಕ್ತೀವಿ. ನಾವಿಲ್ಲಾಂದರೆ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕಟ್ಕೊಂಡು ನಾವು ಇಲ್ಲಿಂದ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಸೇರ್ಕೋಬೇಕಾಗುತ್ತೆ. ಇಷ್ಟೇ ಕತೆ.